ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿರುವ ಉಪಚುನಾವಣೆ ಈಗ ರಾಜ್ಯ ರಾಜಕೀಯದ ಹಾಟ್ ಟಾಪಿಕ್ ಆಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಿಗಳ ಲಿಸ್ಟ್ನಲ್ಲಿ ಅವರ ಮೊಮ್ಮಗ ಸಮರ್ಥ್ ಶಾಮನೂರು ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ದಾವಣಗೆರೆಯ ಧಣಿ ಎಂದೇ ಹೆಸರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಈ ಸ್ಥಾನ ಯಾರ ಪಾಲಿಗಿದೆ ಎನ್ನುವುದು ಕುತೂಹಲ ಮೂಡಿಸಿದೆ. 2008ರಿಂದ ಅಸ್ತಿತ್ವಕ್ಕೆ ಬಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಿಡಿತ ಮುಂದುವರೆದಿದ್ದು, ಕಳೆದ 2023ರ ಚುನಾವಣೆಯಲ್ಲಿ ಶಾಮನೂರು ಅವರು 84,298 ಮತಗಳನ್ನು ಪಡೆದು ಬಿಜೆಪಿ ಅಭ್ಯರ್ಥಿ ಬಿಜಿ ಅಜಯ್ ಕುಮಾರ್ ವಿರುದ್ಧ 27,888 ಮತಗಳ ಭರ್ಜರಿ ಅಂತರದಿಂದ ಗೆದ್ದಿದ್ದರು. ಈ ಹಿನ್ನೆಲೆ ಉಪಚುನಾವಣೆ ಸರಳವಾಗಿರಲ್ಲ, ಬದಲಿಗೆ ಹಲವು ಲೆಕ್ಕಾಚಾರಗಳ ಸಮರವಾಗಲಿದೆ. ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚು ಕೇಳಿ ಬರುತ್ತಿರುವ ಹೆಸರು ಸಮರ್ಥ್ ಶಾಮನೂರು. ಶಾಮನೂರು ಕುಟುಂಬದ 3ನೇ ತಲೆಮಾರಿನ ಮುಖ. ದಿವಂಗತ ಶಿವಶಂಕರಪ್ಪ ಅವರ ಮೊಮ್ಮಗ, ಹಾಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಗ ಎಂಬ ರಾಜಕೀಯ ಹಿನ್ನೆಲೆ ಅವರಿಗಿದೆ. ವಿದೇಶದಲ್ಲಿ MBA ಪದವಿ ಪಡೆದು ಬಂದಿರುವ ಸಮರ್ಥ್ ಈಗಾಗಲೇ ಕುಟುಂಬದ ಸಕ್ಕರೆ ಕಾರ್ಖಾನೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ದಾವಣಗೆರೆಯ ಪ್ರತಿಷ್ಠಿತ ಬಾಪೂಜಿ ವಿದ್ಯಾಸಂಸ್ಥೆಯ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ತಂದೆ ತಾಯಿಯ ಪರವಾಗಿ ಕ್ಷೇತ್ರದಲ್ಲಿ ಸುತ್ತಾಡಿ ಪ್ರಚಾರ ಮಾಡಿರುವುದರಿಂದ ಕ್ಷೇತ್ರದ ಭೌಗೋಳಿಕತೆ, ಮತದಾರರ ಸ್ವಭಾವ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಒಳ್ಳೆಯ ಅರಿವು ಬಂದಿದೆ ಎನ್ನಲಾಗ್ತಿದೆ. ಯುವ ಮತದಾರರನ್ನ ಸೆಳೆಯಲು ಹೊಸ ಮುಖ ಬೇಕು ಎನ್ನುವ ಕಾಂಗ್ರೆಸ್ ಲೆಕ್ಕಾಚಾರಕ್ಕೂ ಸಮರ್ಥ್ ಸೂಕ್ತ ಅಭ್ಯರ್ಥಿ ಅನ್ನೋ ಮಾತು ಕೇಳಿ ಬರ್ತಿದೆ. ಜೊತೆಗೆ ಅನುಕಂಪದ ಅಲೆ ಮತ್ತು ಕುಟುಂಬದ ಪರಂಪರೆ ಎರಡೂ ಸೇರಿ ಕೆಲಸ ಮಾಡಬಹುದು ಎನ್ನುವ ವಿಶ್ವಾಸವೂ ಇದೆ. ಆದರೆ ಎಲ್ಲವೂ ಸಕಾರಾತ್ಮಕವಾಗಿಯೇ ಇಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಸಾಮಾನ್ಯ ಜನರೊಂದಿಗೆ ಬೆಸೆಯಿಸಿಕೊಂಡಿದ್ದ ನೇರ ಸಂಪರ್ಕ, ಭಾವನಾತ್ಮಕ ಬಾಂಧವ್ಯವನ್ನ ಸಮರ್ಥ್ ಹೇಗೆ ಕಟ್ಟಿಕೊಳ್ತಾರೆ ಎನ್ನುವುದು ದೊಡ್ಡ ಪ್ರಶ್ನೆ. ವಂಶ ಪಾರಂಪರ್ಯ ರಾಜಕಾರಣ ಅನ್ನೋ ಟ್ಯಾಗ್ ಅನ್ನು ಮೀರಿ ತಮ್ಮದೇ ಆದ ನಾಯಕತ್ವವನ್ನ ತೋರಿಸಬೇಕಾದ ಸವಾಲು ಎದುರಾಗಿದೆ. ಕುಟುಂಬದಲ್ಲೇ ಶಾಮನೂರು ಅವರ 2ನೇ ಪುತ್ರ ಗಣೇಶ್ ಇಳಿಯಬೇಕು ಅಥವಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಇಳಿಯಬೇಕು ಎನ್ನುವ ಚರ್ಚೆಯೂ ನಡೆಯುತ್ತಿದೆ ಎನ್ನಲಾಗ್ತಿದೆ. ಇದರಿಂದ ಕುಟುಂಬ ರಾಜಕೀಯದ ಒಳಜಗಳ ಹೊರಗೆ ಬಾರದಂತೆ ನೋಡಿಕೊಳ್ಳುವುದು ಕಾಂಗ್ರೆಸ್ಗೂ ಮುಖ್ಯವಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಒಳಗೆ ಅಲ್ಪಸಂಖ್ಯಾತ ಮುಖಂಡರು ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 2.30 ಲಕ್ಷ ಮತದಾರರಿದ್ದು, ಅದರಲ್ಲಿ ಮುಸ್ಲಿಂ ಮತದಾರರು ಅಂದಾಜು 75,000ದಷ್ಟು ಇದ್ದಾರೆ. ಲಿಂಗಾಯತರು 38,000, ಕುರುಬರು 20,000, SC 21,000, ST 15,000, ಮರಾಠರು 16,000 ಮತದಾರರಿದ್ದಾರೆ ಎನ್ನುವ ಅಂದಾಜಿದೆ. ಹೀಗಾಗಿ ಮುಸ್ಲಿಂ ಮತಗಳು ನಿರ್ಣಾಯಕವಾಗಬಹುದು. 2013ರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೈಯದ್ ಸೈಫುಲ್ಲಾ ಉತ್ತಮ ಪೈಪೋಟಿ ನೀಡಿ ಬಿಜೆಪಿ ಅಭ್ಯರ್ಥಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿದ ಉದಾಹರಣೆ ಇಂದಿಗೂ ಚರ್ಚೆಯಾಗ್ತಿದೆ. ಈ ಹಿನ್ನೆಲೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಎಂಬ ಒತ್ತಡ ಕಾಂಗ್ರೆಸ್ ಮೇಲೆ ಹೆಚ್ಚಾಗಿದೆ. ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಗಳು ಸಲ್ಲಿಕೆಯಾಗಿವೆ. ಈ ಸನ್ನಿವೇಶದಲ್ಲಿ AIMIM ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ. ಓವೈಸಿ ಮಹತ್ವಾಕಾಂಕ್ಷಿಯಾಗಿ ಪಕ್ಷವನ್ನ ವಿಸ್ತರಿಸುವ ಕೆಲಸದಲ್ಲಿ ತೊಡಗಿಕೊಂಡಿದ್ದು, ದಾವಣಗೆರೆ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಪೂರ್ವ ತಯಾರಿ ನಡೆಯುತ್ತಿದೆ ಎನ್ನುವ ಸುದ್ದಿ ಕಾಂಗ್ರೆಸ್ ವಲಯಕ್ಕೆ ಶಾಕ್ ನೀಡಿದೆ. ಮುಸ್ಲಿಂ ಮತಗಳು ವಿಭಜನೆಯಾದರೆ ನೇರ ಲಾಭ ಬಿಜೆಪಿಗೆ ಸಿಗಬಹುದು ಎನ್ನುವ ಅಂದಾಜು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಬಿಜೆಪಿ ಪಾಳೆಯದಲ್ಲಿ ಒಳಗೊಳಗೆ ಖುಷಿ ಇರಬಹುದು ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಬಿಜೆಪಿಯ ವಿಷಯಕ್ಕೆ ಬಂದರೆ ಕಳೆದ ಬಾರಿ ಸ್ಪರ್ಧಿಸಿದ್ದ ಬಿಜಿ ಅಜಯ್ ಕುಮಾರ್ ಮತ್ತೆ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ಮಾಜಿ ಸಂಸದ GM ಸಿದ್ದೇಶ್ವರ್ ಅವರ ಬೆಂಬಲಿಗರು ಅಥವಾ ಲಿಂಗಾಯತ ಸಮುದಾಯದ ಹೊಸ ಮುಖವನ್ನು ತರಬೇಕು ಎಂಬ ಚಿಂತನೆಯೂ ನಡೆಯುತ್ತಿದೆ. ದಾವಣಗೆರೆ ಉತ್ತರದಲ್ಲಿ ಶಾಮನೂರು ಕುಟುಂಬದ ಹಿಡಿತ ಇರುವುದರಿಂದ ದಕ್ಷಿಣದಲ್ಲಾದರೂ ಗೆಲುವು ಸಾಧಿಸಿ ನೆಲೆಗಟ್ಟಿಸಿಕೊಳ್ಳಬೇಕೆಂಬ ತಂತ್ರ ಬಿಜೆಪಿ ರೂಪಿಸುತ್ತಿದೆ. ಕಾಂಗ್ರೆಸ್ ಮತಗಳಲ್ಲಿ ಬಿರುಕು ಬಿದ್ದರೆ, ವಿಶೇಷವಾಗಿ ಓವೈಸಿ ಸ್ಪರ್ಧೆಗೆ ಬಂದರೆ
ಬಿಜೆಪಿಗೆ ಲಾಭವಾಗಬಹುದು ಎನ್ನುವ ಲೆಕ್ಕಾಚಾರ ಸ್ಪಷ್ಟವಾಗಿದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕೇವಲ ಒಂದು ಸ್ಥಾನಕ್ಕಾಗಿ ನಡೆಯುವ ಚುನಾವಣೆ ಅಲ್ಲ. ಇದು ಕುಟುಂಬ ಪರಂಪರೆ ವಿರುದ್ಧ ಹೊಸ ಸಮೀಕರಣಗಳ ಹೋರಾಟ, ಅನುಕಂಪಾಲೆ ವಿರುದ್ಧ ಜಾತಿ ಸಮುದಾಯದ ಲೆಕ್ಕಾಚಾರ, ಕಾಂಗ್ರೆಸ್ ಒಳಗಿನ ಟಿಕೆಟ್ ರಾಜಕೀಯ ವಿರುದ್ಧ ಬಿಜೆಪಿ ತಂತ್ರ, ಆಲ್ ಇನ್ ಒನ್ ಪ್ಯಾಕೇಜ್ ಅನ್ನೋ ಹಾಗೆ ರೂಪುಗೊಳ್ಳುತ್ತಿದೆ. ಸಮರ್ಥ್ ಶಾಮನೂರಿಗೆ ಟಿಕೆಟ್ ಸಿಕ್ಕರೆ ಯುವ ನಾಯಕತ್ವದ ಪರೀಕ್ಷೆ, ಮುಸ್ಲಿಂ ಅಭ್ಯರ್ಥಿಗೆ ಸಿಕ್ಕರೆ ಸಮೀಕರಣಗಳ ಹೊಸ ಅಧ್ಯಾಯ, ಓವೈಸಿ ಎಂಟ್ರಿ ಆದರೆ ತ್ರಿಕೋನ ಸಮರ ಖಚಿತ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ದಾವಣಗೆರೆ ದಕ್ಷಿಣದ ಮತದಾರರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವುದು ರಾಜ್ಯ ರಾಜಕೀಯದ ದಿಕ್ಕೇ ತಿರುಗಿಸಬಹುದಾದ ಮಹತ್ವದ ಪ್ರಶ್ನೆಯಾಗಿರುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.